ಬ್ರಹ್ಮ ರಥೋತ್ಸವ ಅದು 25ನೇ ತಾರೀಕು ನಡೀತಾ ಇದೆ. ತಮ್ಮೆಲ್ಲರಿಗೂ ತಿಳಿದಾಗ ಈಗ ಆಲ್ರೆಡಿ ಕೂಡ ಇನ್ವಿಟೇಷನ್ಸ್ ಎಲ್ಲ ಆಗಿದೆ. 12 ಗಂಟೆಯಿಂದ 12 ಗಂಟೆ 15 ನಿಮಿಷದ ಒಂದು ಶುಭ ಮುಹೂರ್ತದಲ್ಲಿ ಬ್ರಹ್ಮ ರಥೋತ್ಸವನ ಆಚರಿಸಲಾಗ್ತದೆ. ಅದಕ್ಕೆ ನಮ್ಮ ಈ ಭಾಗದ ಅಕ್ಕಪಕ್ಕದ ಜಿಲ್ಲೆಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಕಳೆದ ವರ್ಷ 1.5 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿದ್ರು. ಜೊತೆಗೆ ನಾವು ಇನ್ನೂ ಕೂಡ ಪ್ರಾಧಿಕಾರ ಆಗಿದೆ 2 ಲಕ್ಷಕ್ಕಿಂತ ಹೆಚ್ಚು ಜನ ಸೇರುವ ಒಂದು ನಿರೀಕ್ಷೆ ಇಟ್ಕೊಂಡು ನಾವೆಲ್ಲರೂ ಕೂಡ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡಿದೀವಿ, ಇನ್ವಿಟೇಷನ್ಸ್ ಎಲ್ಲ ಕೊಡ್ತಾ ಇದೀವಿ. ಪೇಪರ್ ನಲ್ಲೂ ಕೂಡ ಈಗ ಆಲ್ರೆಡಿ ಬಂದಿದೆ ಯಾವಾಗ ಬ್ರಹ್ಮರಥೋತ್ಸವ ನಡೀತದೆ ಅಂತ ಹೇಳ್ಬಿಟ್ಟು. ಆ ಪ್ರಯುಕ್ತ ನಾವೀಗ ಆಲ್ರೆಡಿ ಸಿದ್ಧತೆಗಳನ್ನ ಮಾಡ್ಕೊಂಡಿದೀವಿ. ಎರಡೂ ಕಡೆ ಈಗ ಜಾತ್ರೆಯ ಉದ್ದೇಶಕ್ಕಾಗಿ ಆಲ್ರೆಡಿ PWD ಕಡೆಯಿಂದ ಇರ್ಬೋದು ಅಥವಾ ಪ್ರಾಧಿಕಾರದ ವತಿಯಿಂದ ಇರ್ಬೋದು, ನಮ್ಮ 2 ರಸ್ತೆಗಳು ಏನ್ ಸೇರ್ತಾವೋ ಮಾಕ್ಲಿ ಕಡೆಯಿಂದ ಇರ್ಬೋದು ಅಥವಾ ನಮ್ಮ ಕಂಟನ್ಕುಂಟೆ ರಸ್ತೆಯಿಂದ ಇರ್ಬೋದು, ಆಲ್ರೆಡಿ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳುವಂತದ್ದು ಮತ್ತೆ ಅಲ್ಲಿ ಬೇಕಾಗಿರ್ತಕ್ಕಂಥ ಬೇಸಿಕ್ ಫೆಸಿಲಿಟೀಸ್ ಎಲ್ಲ ಮಾಡುವಂತದ್ದನ್ನು ಕೂಡ 1 ತಿಂಗಳಿಂದನೇ ನಾವು ಪ್ರಾರಂಭ ಮಾಡಿದೀವಿ. ನಮ್ಮ ಎಲ್ಲ ತಾಲೂಕು ಆಡಳಿತ ಮತ್ತೆ ಜಿಲ್ಲಾಡಳಿತಕ್ಕೆ ಒಟ್ಟಿಗೆ ಸೇರಿ ಆ ಎಲ್ಲ ವ್ಯವಸ್ಥೆಗಳನ್ನ ಸುವ್ಯವಸ್ಥಿತವಾಗಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅನುಕೂಲಕ್ಕಾಗಿ ಎಲ್ಲ ಮಾಡ್ತಾ ಇದೀವಿ. ಈಗ ತಮಗೆ ತಿಳಿದಿರುವ ಹಾಗೆ ಕೆಲವರು ವಿಸಿಟ್ ಮಾಡಿದಿರಿ ಅಂತ ಹೇಳಿದ್ರಿ. ಈಗ ನಮ್ಮ ಟೆಂಪಲ್ ವ್ಯಾಪ್ತಿ ಒಳಗಡೆ ಏನಿತ್ತು ಅಲ್ಲಿ ಜನ ನಿಂತ್ಕೊಳ್ಳೋದಕ್ಕೆ ವ್ಯವಸ್ಥಿತವಾಗಿ ಆಗ್ಲಿ ಅಂತ ಹೇಳ್ಬಿಟ್ಟು ಫುಟ್ಪಾತ್ ನಲ್ಲಿ ಏನೇನೋ ಎಲ್ಲ ಎನ್ಕರೇಜ್ಮೆಂಟ್ ಮಾಡ್ಕೊಂಡು ಕಟ್ಕೊಂಡಿದ್ರು ಅವನ್ನೆಲ್ಲ ತಗ್ಸೋದಿರ್ಬೋದು, ಅಥವಾ ನಮ್ಮಲ್ಲೇ ಇದ್ದಂತ ಟೆಂಪಲ್ ಜಾಗ ಏನಿತ್ತು ಅವೆಲ್ಲವನ್ನು ಕೂಡ ಅಪಜಾರ್ಡ್ ಆಗಿ ಎಲ್ಲ ಇತ್ತು ಕೂಡ ಸೆಡ್ಗಳು ಹಾಕೊಳ್ಳೋದು, ನಮ್ದು ಕೂಡ ವೇಸ್ಟ್ ಬ್ಯಾಗ್ಸ್ ಎಲ್ಲ ಅಲ್ಲೇ ಹಾಕಿರೋದು, ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಹಾಕೊಂಡಿದ್ವಿ. ಅವನ್ನೆಲ್ಲವನ್ನು ಕ್ಲೀನಿಂಗ್ ಮಾಡಿಸಿ ಇವಾಗ ವ್ಯವಸ್ಥಿತವಾಗಿ ಇಟ್ಕೊಂಡಿದೀವಿ. 2 ಲಕ್ಷ ಜನ ಏನ್ ನಿರೀಕ್ಷೆ ಮಾಡ್ತಿದ್ವು ಅಷ್ಟು ಜನಕ್ಕೂ ಕೂಡ ಅಟ್ ಎ ಟೈಮ್ ಒಂದೇ ಸತಿ ಬಂದ್ರು ಕೂಡ 2 ಲಕ್ಷ ಜನ ನಿಲ್ಲುವಷ್ಟು ಜಾಗ ಸಾಕಾಗುದಿಲ್ಲ. ಆದ್ರೆ ಬಂದಂತವ್ರಿಗೆ ಯಾವುದೇ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ವ್ಯವಸ್ಥೆಗಳು ಮಾಡ್ಕೊಂಡಿದೀವಿ. ಈಗ ಪೊಲೀಸ್ ಇಲಾಖೆ ಕಡೆಯಿಂದ ಕೂಡ ನಾವು 700ಕ್ಕೂ ಹೆಚ್ಚು ಸಿಬ್ಬಂದಿಗಳು ಮತ್ತೆ 200ಕ್ಕೂ ಹೆಚ್ಚು ಜನ ಹೋಮ್ ಗಾರ್ಡ್ಸ್ ಗಳನ್ನ ನೇಮಕ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಈಗ ಆಲ್ರೆಡಿ 2 ಕಡೆಯಿಂದ ಈ ಹಿಂದೆ ನಾವು 7 ರಿಂದ 8 ನಮ್ದು ವೆಹಿಕಲ್ ಪಾರ್ಕಿಂಗ್ ವ್ಯವಸ್ಥೆ ಇತ್ತು. ಈ ಸಾರಿ 2 ಕಡೆಯಿಂದ ನಾವು ಮಾಡಿದೀವಿ. ಒಂದು ನಮ್ಮ ದೊಡ್ಡಬಳ್ಳಾಪುರ ಅಂದ್ರೆ ಕಂಟನ್ಕುಂಟೆ ಮುಖಾಂತರ ಹೋಯ್ತಾ ಇಲ್ಲೇ ಒಂದು 15 ಎಕರೆ ಲ್ಯಾಂಡ್ ಏನಿತ್ತು ಅಲ್ಲಿ ಅದನ್ನು ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಅಲ್ಲಿ ಬರ್ತಕ್ಕಂಥ ಎಲ್ಲ 4 ವೀಲರ್ಸ್ ಇರ್ಬೋದು 2 ವೀಲರ್ಸ್ ಇರ್ಬೋದು ಅಲ್ಲಿ ಸ್ಟಾಪ್ ಮಾಡ್ಬೋದು. ಮುಂದೆ ನೆಕ್ಸ್ಟ್ ಪಾಲ್ಪಾದಿಂದೆಯಿಂದ ನಮ್ದು ಲಗುಮನಹಳ್ಳಿ ಗ್ರಾಮ ತನಕ ಬರ್ತಕ್ಕಂಥ ಕಡೆ ಹಿಂದೆ ಏನು ನಮ್ದು ಬಸ್ಗಳು ಮತ್ತೆ ವೆಹಿಕಲ್ ಪಾರ್ಕಿಂಗ್ ಮಾಡ್ತಿದ್ವೋ ಅದನ್ನ ವ್ಯವಸ್ಥೆ ಕೂಡ ಈ ಸಾರಿನೂ ಮಾಡ್ಕೊಂಡಿದೀವಿ. ಜೊತೆಗೆ ಮಾಕ್ಳಿ ಕಡೆಯಿಂದ ಬರ್ತಕ್ಕಂಥವ್ರಿಗೆ ಗೌರಿಬಿದ್ನೂರು ಆ ಕಡೆಯಿಂದ ಬಾಗ್ಲೂರ್ಗೆ ನಮ್ಮ ಮಾಕ್ಳಿ ಗೇಟ್ ನಲ್ಲಿ ನಿಲ್ಲಿಸುವಂತದ್ದು. ಜೊತೆಗೆ ನಮ್ಮ ಟೆಂಪಲ್ ಬ್ಯಾಕ್ ಸೈಡ್ ಬಂದಂತ ಇನ್ನ ಮತ್ತೆ ಫರ್ದರ್ ಬಂದಂತ ವೆಹಿಕಲ್ ಗಳಿಗೆ ನಮ್ಮ ಬಸ್ ಸ್ಟ್ಯಾಂಡ್ ಗಳನ್ನ ವ್ಯವಸ್ಥೆ ಮಾಡೋದು ಹಿಂದಿನ ವರ್ಷ ಹೇಗಿತ್ತು ಅದು ಆ ವ್ಯವಸ್ಥೆ ಇರುತ್ತೆ. ಈ ಸಾರಿ 2 ಎಕ್ಸ್ಟ್ರಾ ಮಾಡ್ಕೊಂಡಿದೀವಿ. ಒಂದು ಗೌರಿಬಿದ್ನೂರು ಕಡೆಯಿಂದ ಬರುವಂತವ್ರಿಗೆ ಮಾಕ್ಳಿ ಗೇಟ್ ಹತ್ರ ಒಂದು ನಿಲ್ಲುವ ವೆಹಿಕಲ್ ನಿಲ್ಲಿಸುವಂತದ್ದು. ಜೊತೆಗೆ ಈ ಕಡೆಯಿಂದ ಕಂಟನ್ಕುಂಟೆಯಿಂದ ಹೋಗೋರು ಬಿಫೋರ್ ಪಾಲ್ಪಾಲ್ ದಿನ್ನೆಯಿಂದ ಹಿಂದೆ ಏನಿದೆ ನಮ್ದು ಇಲ್ಲಿ ಅಲ್ಲಿ ಒಂದು ಎಕ್ಸ್ಟ್ರಾ 2 ಬಸ್ ಸ್ಟಾಪ್ ಮಾಡಿರೋದು ಬಿಟ್ರೆ ಉಳಿಕೆ ಹಿಂದಿನ ವರ್ಷಗಳು ಏನ್ ನಡೀತಾ ಇದೋ ಅಷ್ಟು ಪಾರ್ಕಿಂಗ್ ಲಾಟ್ಸ್ಗಳು ಈ ವರ್ಷನೂ ಕೂಡ ಇದೆ. ಜೊತೆಗೆ ಅಲ್ಲಿ ಅವ್ರಿಗೆಲ್ಲರೂ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ನಮ್ಮ ಈ ಬಸ್ ಸ್ಟ್ಯಾಂಡ್ಗಳಲ್ಲಿ ಮತ್ತೆ ಊಟದ ವ್ಯವಸ್ಥೆ ಕೂಡ ಎಲ್ಲವೂ ಕೂಡ ಸುವ್ಯವಸ್ಥಿತವಾಗಿ ಇರ್ತದೆ. ಜೊತೆಗೆ ಧರ್ಮದರ್ಶನಕ್ಕೆ ಏನಿತ್ತು ಅದೇ ಪದ್ಧತಿ ಈ ಸಾರಿನೂ ಮಾಡ್ಕೊಂಡಿದೀವಿ. ಅಲ್ಲಿ ಕೂಡ ಬಂದೋಬಸ್ತ್ ವ್ಯವಸ್ಥೆ ಕೂಡ ಎಲ್ಲ ಕರೆಕ್ಟ್ ಆಗಿ